ಹಾಯ್ ಎಲ್ರಿಗೂ. ಮನೇಲೇ ಬೆಳೆದಿರೋ ಬಸಳೆ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ನೋಡಿ. ನನಗೆ ಫ್ರೂಟ್ಸು ಮತ್ತು ವೆಜಿಟೇಬಲ್ ಫ್ರೆಶ್ಶಾಗಿ ನೋಡ್ತಾರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಏನು ಕೆಮಿಕಲ್ಸ್ ಹಾಕಿಲ್ಲ. ನೀವು ಮೆಜರ್ಮೆಂಟ್ ನೋಡ್ಬೋದು, ನಾನು ಕೈ ಇಟ್ಟಿದ್ದೀನಿ ಅಷ್ಟು ದೊಡ್ಡದಿದೆ ಎಲೆ. ಫಸ್ಟಿಗೆ ಅದನ್ನು ಕ್ಲೀನ್ ಮಾಡಿಕೊಂಡು ಒಂದು ಜಾರ್ಗೆ ಕಾಯಿ, ಆಮೇಲೆ ಹುರಿದಿರೋ ಅಂಥ ಈರುಳ್ಳಿ, ಟೊಮ್ಯಾಟೊ ಒಂದು ಧನಿಯಾ ಪುಡಿ, ಖಾರ ಪುಡಿ, ಸಾಂಬಾರಿಗೆ ನೀವು ಹೇಗೆ ಮಸಾಲೆ ತೆಗಿತೀರಾ ಹಾಗೆ ಮಾಡ್ಕೋಬೋದು. ಆಮೇಲೆ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಒಂದು ಕಡೆ. ಮತ್ತು ಯೂಶ್ವಲಿ ಕಡಲೆಕಾಳು ಹಾಕ್ತೀನಿ, ಬಟ್ ಆವತ್ತು ಜಾಕ್ ಫ್ರೂಟ್ ಸೀಡ್ ಏನು ಬರುತ್ತೆ ಗಾಳು, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹೀಗೆ ಜಜ್ಜಿಕೊಂಡು ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಕಾಬೂಲ್ ಕಡಲೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ. ಒಂದು ಕಡೆ ಆಯಿಲು, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆಗೆ. ಆಮೇಲೆ ಕಾಬೂಲ್ ಕಡಲೆ ಮತ್ತು ಗಾಳು, ದಂಟು ಇಷ್ಟನ್ನು ಫಸ್ಟ್ ಹಾಕ್ತಾಯಿದ್ದೀನಿ. ಬಿಕಾಸ್ ಗಟ್ಟಿ ಏನಿರುತ್ತೆ ವೆಜಿಟೇಬಲ್ ಅದನ್ನು ಫಸ್ಟ್ ಹಾಕಬೇಕು. ಅದು ಸ್ವಲ್ಪ ಒಂಚೂರು ಫ್ರೈ ಆದಮೇಲೆ ಬೇರೆ ಸಾಫ್ಟ್ ಇರೋದು ಹಾಕ್ಬೋದು. ಸೊ ಅದನ್ನು ಹೀಗೆ ಒಗ್ಗರಣೆಗೆ ಹಾಕಿ ಉಪ್ಪು ಅರಿಶಿನ ಹಾಕಿ ಬೇಯಿಸ್ಕೊತೀನಿ. ಆಮೇಲೆ ಎಲೆ ಏನಿದೆ ಅದನ್ನ ಈಗ ವಾಶ್ ಮಾಡಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ, ಅದಕ್ಕೆ ಆ್ಯಡ್ ಮಾಡ್ತೀನಿ. ಉಪ್ಪು ಅರಿಶಿನ ಹಾಕಿ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಅದೊಂದು ಚೂರು ಫ್ರೈ ಆದಂಗೆ ಆದರೆ ಹಸಿ ಸ್ಮೆಲ್ ಹೋಗುತ್ತೆ ಆ್ಯಂಡ್ ಸಾಂಬಾರು ಚೆನ್ನಾಗಾಗುತ್ತೆ. ಖಾರ ಏನು ತೊಗೊಂಡಿದ್ವಿ ಅದನ್ನು ಆ್ಯಡ್ ಮಾಡಬೇಕು. ಖಾರ ಆ್ಯಡ್ ಮಾಡಿ ನೀರು ಕ್ವಾಂಟಿಟಿ ನೋಡ್ಕೊಳ್ಳಿ, ನಿಮಗೆ ಗಟ್ಟಿ ಬೇಕಾ ತೆಳು ಬೇಕಾ ನೋಡಿ. ಪೌಡರ್ ಬೇಕಂದರೆ ಮತ್ತೇನೂ ಆ್ಯಡ್ ಮಾಡ್ಕೋಬೋದು. ನೋಡಿ ಈ ಥರ ಬಂದಿದೆ. ಮುದ್ದೆ, ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ನೋಡಿ.